ಖಚಿತವಾದ ಮಾತುಗಳು ಬೆಳ್ಳಿಯ ನಕಾಸೆಯಲ್ಲಿ ಖಚಿತವಾದ ಬಂಗಾರದ ಹಣಗಳಿಗೆ ಸಮಾನ. ದಿನನಿತ್ಯವೂ ಆದರಣೆ, ಸಮಾಧಾನ ಹಾಗೂ ನಿರೀಕ್ಷೆಗೆ ನಡೆಸುವ ದೇವರ ಮಾತುಗಳನ್ನು ನೀಡುವ ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ಸುಸ್ವಾಗತ. ಪ್ರಿಯರೇ, ಕಳೆದ ಕಾರ್ಯಕ್ರಮದಲ್ಲಿ ಕಟ್ಟುವ ಕಾರ್ಯ ಮುಂದೆ ಸಾಗಿದಾಗ ಹೊರಗಿನಿಂದ ಬಂದ ವಿರೋಧವನ್ನು ನೋಡಿದೆವು. ಇಂದು ಒಳಗಿನಿಂದ ಬಂದ ವಿರೋಧ, ಅದಕ್ಕೆ ನೆಹೆಮೀಯನ ಪ್ರತಿಕ್ರಿಯೆ ಏನು, ಮತ್ಸರವು, ಪಕ್ಷಭೇದವು ಸಕಲ ನೀಚ ಕೃತ್ಯಗಳಿಗೂ ಕಾರಣ ಎಂಬ ವಿಷಯಗಳನ್ನು ತಿಳಿದುಕೊಳ್ಳೋಣ. ಪ್ರಾರ್ಥನಾ ಪೂರ್ವಕವಾಗಿ ನಮ್ಮ ಅಧ್ಯಯನವನ್ನು ಪ್ರಾರಂಭಿಸೋಣ. ಪ್ರಾರ್ಥನೆಯನ್ನು ಮಾಡೋಣ. ಪರಿಶುದ್ಧನಾದ ಪರಲೋಕದಲ್ಲಿರುವ ತಂದೆಯಾದ ದೇವರೇ, ಪ್ರೀತಿ ಸ್ವರೂಪನಾದ ದೇವ, ಕರುಣಾ ಸಾಗರನು, ದಯಾ ಸಾಗರನು ಆಗಿರುವ ದೇವ, ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ. ಈ ಪರಿಶುದ್ಧವಾದಂಥ ಸಮಯಕ್ಕಾಗಿ ಸ್ತೋತ್ರ. ನಿನ್ನ ಸಜೀವವುಳ್ಳ ವಾಕ್ಯಗಳ ಮೂಲಕ ನಮ್ಮೆಲ್ಲರನ್ನು ನೀನು ಬಲಪಡಿಸಿರುವಂಥ ವಿಧಾನಕ್ಕಾಗಿ ಸ್ತೋತ್ರ. ನೆಹೆಮೀಯನ ಪುಸ್ತಕದಿಂದ ಅನೇಕ ಆತ್ಮಿಕ ಆಶೀರ್ವಾದಗಳನ್ನು, ಪಾಠಗಳನ್ನು ನಮಗೆ ಕಲಿಸುತ್ತಾ ಆತನು ನಿನ್ನಲ್ಲಿಟ್ಟಂಥ ವಿಶ್ವಾಸದ ಜೀವಿತವನ್ನು ನಮಗೂ ಅನುಗ್ರಹಿಸಿಕೊಡಬೇಕೆಂದು ಬೇಡುತ್ತೇವೆ. ಈ ಕಾರ್ಯಕ್ರಮವನ್ನು ವೀಕ್ಷಿಸುವಂಥ ಪ್ರತಿಯೊಬ್ಬ ಬಂಧು ಮಿತ್ರರನ್ನು ಆಶೀರ್ವದಿಸು, ಅವರ ಕೊರತೆಗಳನ್ನು ನೀಗಿಸು, ಹೋರಾಟಗಳಲ್ಲಿ ಅವರಿಗೆ ಬೇಕಾದಂಥ ಜಯವನ್ನು ಕೊಡಬೇಕೆಂದು ಪ್ರಾರ್ಥಿಸ್ತೇವೆ. ನಿನ್ನ ವಾಕ್ಯದಲ್ಲಿ ನಡೆಸಬೇಕೆಂದು ಈ ಪ್ರಾರ್ಥನೆಯನ್ನು ಯೇಸು ಕ್ರಿಸ್ತನ ಮಹಿಮೆಯ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೇನ್. ಕರ್ತನಲ್ಲಿ ಪ್ರೀತಿಯುಳ್ಳ ಆತ್ಮಿಕ ಸ್ನೇಹಿತರೆ, ಮಾರ್ಗವೂ ಸತ್ಯವೂ ಜೀವವೂ ಆಗಿರುವಂಥ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಅತೀ ಪರಿಶುದ್ಧವುಳ್ಳ ನಾಮದಲ್ಲಿ ನಿಮ್ಮೆಲ್ಲರಿಗೂ ಹೃದಯಪೂರ್ವಕವಾದ ವಂದನೆಗಳು. ದೇವರ ಮಹಾಕೃಪೆಯಿಂದ ನೆಹೆಮೀಯನ ಪುಸ್ತಕದ ಅಧ್ಯಯನದಲ್ಲಿ ನಾವು ಮುಂದೆ ಸಾಗಿ 4ನೇ ಅಧ್ಯಾಯದ 17ನೇ ವಚನದವರೆಗೆ ಧ್ಯಾನ ಮಾಡಿ ಅನೇಕ ಆತ್ಮಿಕ ಆಶೀರ್ವಾದಗಳನ್ನು ಹೊಂದಿಕೊಂಡೆವು. ದೇವರ ನಡೆಸುವಿಕೆಗಾಗಿ ಆತನಿಗೆ ಸ್ತೋತ್ರ ಹೇಳುತ್ತಾ ಇಂದಿನ ನಮ್ಮ ಧ್ಯಾನದಲ್ಲಿ ನಾವು ಮುಂದುವರಿಯುವ ಹಾಗೆ ನೆಹೆಮೀಯನ ಪುಸ್ತಕ 4ನೇ ಅಧ್ಯಾಯ 18ರಿಂದ 20 ವಚನಗಳನ್ನು ಗಮನಿಸೋಣ. ಅಲ್ಲಿ ಹೀಗೆ ಬರೆದದೆ: ಕಟ್ಟುವವರಲ್ಲಿ ಪ್ರತಿಯೊಬ್ಬನೂ ತನ್ನ ತನ್ನ ಕತ್ತಿಯನ್ನು ಸೊಂಟಕ್ಕೆ ಬಿಗಿದುಕೊಂಡು ಕಟ್ಟುತ್ತಿದ್ದನು. ನಾನಂತೂ ಕೊಂಬೂದುವನೊಬ್ಬನನ್ನು ನನ್ನ ಬಳಿಯಲ್ಲಿರಿಸಿಕೊಂಡು ಶ್ರೀಮಂತರಿಗೂ ಅಧಿಕಾರಿಗಳಿಗೂ ಉಳಿದ ಜನರಿಗೂ, ನಾವು ಮಾಡುವ ಕೆಲಸವು ಬಲೂ ದೊಡ್ಡದ್ದು, ಅನೇಕ ಸ್ಥಳಗಳಲ್ಲಿ ನಡೆಯುವಂಥದ್ದೂ ಆಗಿದೆ. ನಾವು ಗೋಡೆಯ ಮೇಲೆ ಚದರಿ ಒಬ್ಬರಿಗೊಬ್ಬರು ದೂರವಾಗಿರುತ್ತೇವೆ. ನಿಮಗೆ ಕೊಂಬಿನ ಧ್ವನಿಯು ಯಾವ ಸ್ಥಳದಿಂದ ಕೇಳಬರುವುದೋ ಆ ಸ್ಥಳಕ್ಕೆ ನಮ್ಮ ಹತ್ತಿರಕ್ಕೆ ಕೂಡಿ ಬನ್ನಿರಿ. ನಮ್ಮ ದೇವರು ನಮಗೋಸ್ಕರ ಯುದ್ಧ ಮಾಡುವನು ಎಂದು ಹೇಳಿದೆನು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಾನು ಕಾಯುತ್ತಿರುತ್ತೇನೆ. ನೀವು ಕೊಂಬಿನ ಧ್ವನಿ ಕೇಳಿದ ಕೂಡಲೇ ಆ ಸ್ಥಳಕ್ಕೆ ಕೂಡಿ ಬನ್ನಿರಿ, ಅಲ್ಲಿಂದಲೇ ವೈರಿಯನ್ನು ಎದುರಿಸೋಣ ಎಂದು ನೆಹೆಮೀಯನು ಹೇಳಿದನು. ಬನ್ನಿರಿ, ಮುಂದಕ್ಕೆ ನಾವು ನೋಡೋಣ. ನೆಹೆಮೀಯನ ಪುಸ್ತಕ 4ನೇ ಅಧ್ಯಾಯ 21ನೇ ವಚನದಲ್ಲಿ ಹೀಗೆ: ನಾವು ಅರುಣೋದಯದಿಂದ ನಕ್ಷತ್ರಗಳು ಮೂಡುವವರೆಗೂ ಕೆಲಸ ಮಾಡುತ್ತಿದ್ದೆವು. ನನ್ನ ಸೇವಕರಲ್ಲಿ ಅರ್ಧ ಮಂದಿ ಬರ್ಜಿ ಹಿಡಿದುಕೊಂಡಿದ್ದರು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಈ ಜನರು ಯಾವ ಕಾರ್ಮಿಕ ಸಂಘಕ್ಕೆ ಸೇರಿದ್ದರೋ ತಿಳಿಯದು. ಆದರೆ ದಿನಕ್ಕೆ 8 ಗಂಟೆಗಿಂತಲೂ ಹೆಚ್ಚಾಗಿ ದುಡಿಯುತ್ತಿದ್ದರು. ಸೂರ್ಯ ಮೂಡುವುದರಿಂದ ಹಿಡಿದು ಆಕಾಶದಲ್ಲಿ ನಕ್ಷತ್ರಗಳು ಕಾಣುವ ತನಕಲೂ ಕೆಲಸ ಮಾಡುತ್ತಿದ್ದರು. ಕರ್ತನ ಕೆಲಸದಲ್ಲಿ ಖಂಡಿತವಾಗಿ ಅವರು ಶ್ರಮಪಟ್ಟು ದುಡಿದರು. ಬನ್ನಿರಿ, ಮುಂದಕ್ಕೆ ನಾವು ನೋಡೋಣ. ನೆಹೆಮೀಯನ ಪುಸ್ತಕ 4ನೇ ಅಧ್ಯಾಯ 22ನೇ ವಚನವನ್ನು: ಇದಲ್ಲದೆ ನಾನು ಆ ಸಮಯದಲ್ಲಿ ಜನರಿಗೆ, ನಿಮ್ಮ ಆಳುಗಳು ರಾತ್ರಿಯಲ್ಲಿ ನಮಗೆ ಕಾವಲಾಗಿರುವ ಹಾಗೂ ಹಗಲಲ್ಲಿ ಕೆಲಸ ನಡೆಸುವ ಹಾಗೂ ನೀವು ನಿಮ್ಮ ನಿಮ್ಮ ಆಳುಗಳೊಡನೆ ಯೆರೂಸಲೇಮಿನಲ್ಲೇ ವಾಸ ಮಾಡಬೇಕು ಎಂದು ಅಪ್ಪಣೆ ಮಾಡಿದನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಎರಿಕೋನಂಥ ದೂರದ ಊರುಗಳಿಂದ ಬಂದವರಿಗೆ ನೆಹೆಮೀಯನು, ಸಮೀಪದಲ್ಲೇ ಇರ್ರಿ, ಯಾಕಂದರೆ ರಾತ್ರಿಯ ಕಾವಲಿಗೆ ನೀವು ಬೇಕು ಎಂಬುದಾಗಿ ಹೇಳಿದನು. ಪ್ರೀತಿಯುಳ್ಳ ದೇವಜನರೇ, ಮುಂದಕ್ಕೆ ನಾವು ನೋಡೋಣ. ನೆಹೆಮೀಯನ ಪುಸ್ತಕ 4ನೇ ಅಧ್ಯಾಯ 23ನೇ ವಚನವನ್ನು. ಅಲ್ಲಿ ಹೀಗೆ ಬರೆದದೆ: ನಾನು ನನ್ನ ಸಹೋದರರು ಸೇವಕರು ಮೈಗಾವಲಿನವರು ಸ್ನಾನದ ಸಮಯದಲ್ಲಿ ಹೊರತು ಬೇರೆ ಸಮಯದಲ್ಲಿ ನಮ್ಮ ವಸ್ತ್ರಗಳನ್ನು ತೆಗೆದುಹಾಕಲಿಲ್ಲ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಸ್ನಾನ ಮಾಡುವಾಗ ಮಾತ್ರ ನಾವು ವಸ್ತ್ರಗಳನ್ನು ತೆಗೆಯುತ್ತಿದ್ದೆವು ಎಂಬುದನ್ನು ನೋಡುವಾಗ ಸತ್ಯವೇದದಲ್ಲಿ ಹಾಸ್ಯವೂ ಇದೆ. ಇಂಥ ಇಕ್ಕಟ್ಟಿನ ಸಂದರ್ಭದಲ್ಲಿ ಒಂದು ಚಿಕ್ಕ ಹಾಸ್ಯದ ಮಾತು ಸೇರಿಸಲ್ಪಟ್ಟಿದೆ. ಇಲ್ಲವಾದಲ್ಲಿ ರಾತ್ರಿ ಹಗಲು ಅವರು ತಮ್ಮ ವಸ್ತ್ರಗಳನ್ನು ತೆಗೆಯಲಿಲ್ಲ. ಈ ದಿನಗಳಲ್ಲಿ ಈ ರೀತಿ ದೇವರ ಆಯುಧಗಳನ್ನು ಧರಿಸಿಕೊಂಡಿದ್ದರೆ ಎಷ್ಟು ಒಳ್ಳೆಯದು. ಮುಂದಕ್ಕೆ ಅವರಿಗೆ ಇನ್ನೂ ಕಷ್ಟದ ದಿನಗಳು ಬಂದವು.
ಅದರಿಂದಾಗಿ ನೆಹೆಮೀಯನು ಸಿಟ್ಟುಗೊಂಡು ಕರ್ತನ ಕೆಲಸವನ್ನು ನಿಲ್ಲಿಸಬೇಕೆಂದಿದ್ದನು. ಬನ್ನಿರಿ ಪ್ರಿಯರೇ, ಮುಂದಕ್ಕೆ ನಮ್ಮ ಧ್ಯಾನದಲ್ಲಿ ನೆಹೆಮೀಯನ ಪುಸ್ತಕ 5ನೇ ಅಧ್ಯಾಯದ ಧ್ಯಾನವನ್ನು ನೋಡೋಣ. ಈ 5ನೇ ಅಧ್ಯಾಯದ ಮುಖ್ಯ ಪ್ರಸ್ತಾಪ ಒಳಗಿನಿಂದ ಬಂದ ವಿರೋಧಕ್ಕೆ ನೆಹೆಮೀಯನ ಪ್ರತಿಕ್ರಿಯೆ ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಯೆರೂಸಲೇಮಿನ ಗೋಡೆಗಳ ಜೀರ್ಣೋದ್ಧಾರದ ಈ ಪ್ರಮುಖ ಕಾರ್ಯದಲ್ಲಿ ತೊಡಗಿರುವ ನೆಹೆಮೀಯನಿಗೆ ಅನೇಕ ವಿರೋಧಗಳು ಎದುರಾದವು. ಸೈತಾನನು ಕುತಂತ್ರಿಯಾಗಿದ್ದಾನೆ. ವಿರೋಧಿಗಳು ಮೊದಲು ಯಹೂದ್ಯರನ್ನು ಗೇಲಿ ಮಾಡಿದರು, ಬಳಿಕ ಅಪಹಾಸ್ಯ ಮಾಡಿದರು, ಕೊನೆಗೆ ಬಹಿರಂಗವಾಗಿ ಯುದ್ಧ ಸಾರಿದರು. ಅದು ಎಷ್ಟು ಬಲವಾಗಿತ್ತೆಂದರೆ ಕಟ್ಟುವವರು ಒಂದು ಕೈಯಲ್ಲಿ ಗುದ್ದಲಿಯನ್ನು ಹಿಡಿದುಕೊಂಡು ಇನ್ನೊಂದು ಕೈಯಲ್ಲಿ ಕತ್ತಿಯನ್ನು ಹಿಡಿದುಕೊಳ್ಳಬೇಕಾಯಿತು. ನೆಹೆಮೀಯನು ಅವನ ಜೊತೆಯವರು ಎಷ್ಟು ಕಠಿಣವಾಗಿ ದುಡಿದರೆಂದರೆ ಅವರು ಸ್ನಾನ ಮಾಡುವಾಗ ಮಾತ್ರ ಬಟ್ಟೆಗಳನ್ನು ತೆಗೆಯುತ್ತಿದ್ದರು. ಪ್ರಿಯರೇ, ಈಗ ಒಳಗಿನಿಂದಲೂ ವಿರೋಧಿಗಳು ಬರುವುದನ್ನು ನೋಡುತ್ತೇವೆ. ಸೈತಾನನ ಅತೀ ಬಲವಾದ ಪೆಟ್ಟು ಇದೇ ಆಗಿದೆ. ಸಭೆಯ ಚರಿತ್ರೆಯಲ್ಲೂ ನಾವು ನೋಡುವುದೇನೆಂದರೆ, ಸೈತಾನನು ಹಿಂಸೆಯ ಮೂಲಕ ಸಭೆಯನ್ನು ನಾಶಪಡಿಸಲು ಆಗದಿದ್ದಾಗ ಅವನು ಅವರೊಂದಿಗೆ ಸೇರಿಕೊಳ್ಳುತ್ತಾನೆ. ಈಗಾಗಲೇ ಅವನು ಯಹೂದ್ಯರಲ್ಲಿ ನಿರಾಶೆಯನ್ನು ಹುಟ್ಟಿಸಿದನು. ಈಗ ಮತ್ತೂ ಮುಂದಕ್ಕೆ ಹೋಗಿ ಒಳ ಜಗಳವನ್ನು ಹುಟ್ಟಿಸಿದನು. ಬನ್ನಿರಿ ಪ್ರಿಯರೇ, ನಮ್ಮ ಧ್ಯಾನದಲ್ಲಿ ಮುಂದುವರಿಯುವ ಹಾಗೆ ನೆಹೆಮೀಯನ ಪುಸ್ತಕ 5ನೇ ಅಧ್ಯಾಯ ಮೊದಲಿನ 4 ವಚನಗಳನ್ನು ಗಮನಿಸೋಣ. ಅಲ್ಲಿ ಹೀಗೆ ನೋಡುತ್ತೇವೆ: ತರುವಾಯ ಸಾಧಾರಣ ಜನರು, ಅವರ ಹೆಂಡತಿಯರು ತಮ್ಮ ಬಂಧುಗಳಾದ ಯಹೂದ್ಯರಿಗೆ ವಿರುದ್ಧವಾಗಿ ಬಹಳ ಗುಣಗುಟ್ಟತೊಡಗಿದರು. ಕೆಲವರು, ನಾವು ನಮ್ಮ ಗಂಡು ಹೆಣ್ಣು ಮಕ್ಕಳು ಬಹುಮಂದಿ ಇದ್ದೇವೆ, ನಮ್ಮ ಜೀವನಕ್ಕಾಗಿ ಕಾಳು ಕಡ್ಡಿಗಳನ್ನು ಹೇಗಾದರೂ ಸಂಪಾದಿಸಿಕೊಳ್ಳೋಣ. ಇನ್ನು ಕೆಲವರು, ನಮ್ಮ ಹೊಲ ತೋಟ ಮನೆಗಳನ್ನು ಒತ್ತೆ ಹಾಕಿ ಆಯಿತು, ಈ ಬರಗಾಲದಲ್ಲಿ ಧಾನ್ಯವನ್ನು ಸಂಪಾದಿಸಿಕೊಳ್ಳೋಣ. ಮತ್ತು ಕೆಲವರು, ಸರಕಾರಕ್ಕೆ ಕಂದಾಯ ಕೊಡುವುದಕ್ಕಾಗಿ ನಾವು ನಮ್ಮ ಹೊಲ ತೋಟಗಳ ಮೇಲೆ ಸಾಲ ತೆಗೆದುಕೊಳ್ಳಬೇಕಾಯಿತು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಮನುಷ್ಯನ ಸ್ವಭಾವವು ಬದಲಾಗುವುದಿಲ್ಲ. ನಾವು ಈಗ ಯಾಂತ್ರಿಕ ಆಧುನಿಕವಾದ ರಾಕೆಟ್ ಯುಗದಲ್ಲಿ ಜೀವಿಸುತ್ತಿದ್ದರೂ ನಮಗಿರುವ ಸಮಸ್ಯೆಗಳು ನೆಹೆಮೀಯನ ಕಾಲದಲ್ಲಿ ಇದ್ದ ಹಾಗೆಯೇ ಇದೆ. ನಮ್ಮ ತಾಂತ್ರಿಕ ಉಪಕರಣಗಳು ನಮ್ಮ ಸಮಸ್ಯೆಗಳನ್ನು ಇನ್ನೂ ಉಲ್ಬಣಗೊಳಿಸಿ ಪರಿಹರಿಸಲು ಸಾಧ್ಯವಾಗದಂತೆ ಮಾಡಿವೆ. ಯಹೂದ್ಯರು ಗೋಡೆ ಕಟ್ಟುವ ಕಾರ್ಯದಲ್ಲಿ ಬಿಡುವಿಲ್ಲದೆ ದುಡಿಯುತ್ತಿರುವಾಗ ಅವರಿಗೆ ತಮ್ಮ ವೈಯಕ್ತಿಕ ಕೆಲಸಗಳಿಗೆ ಸಮಯವಿರಲಿಲ್ಲ. ಅವರು ತಮ್ಮ ಮನೆಯವರ ಆಹಾರಕ್ಕಾಗಿ ಧಾನ್ಯಗಳನ್ನು ಕೊಳ್ಳಬೇಕಾಗಿತ್ತು. ಅದಕ್ಕಾಗಿ ಅವರು ತಮ್ಮ ಆಸ್ತಿಗಳನ್ನು ಅಡವು ಇಡಬೇಕಾಯಿತು. ಇನ್ನು ಕೆಲವರು ತೆರಿಗೆ ಕಟ್ಟುವುದಕ್ಕಾಗಿ ಕೂಡ ಆಸ್ತಿಗಳನ್ನು ಅಡವಾಗಿ ಇಡಬೇಕಾಯಿತು. ತಮ್ಮ ಸ್ವಂತ ಸಹೋದರರಿಂದ ಅವರು ಸಾಲ ತೆಗೆದುಕೊಳ್ಳಬೇಕಾಯಿತು. ಬನ್ನಿರಿ ಪ್ರಿಯರೇ, ಮುಂದಕ್ಕೆ ನಾವು ನೋಡೋಣ. ನೆಹೆಮೀಯನ ಪುಸ್ತಕ 5ನೇ ಅಧ್ಯಾಯ 5ನೇ ವಚನದಲ್ಲಿ, ಆ ನಮ್ಮ ಸಹೋದರರ ಕುಲಕ್ಕೂ ನಮ್ಮ ಕುಲಕ್ಕೂ ಅವರ ಮಕ್ಕಳಿಗೂ ನಮ್ಮ ಮಕ್ಕಳಿಗೂ ಏನು ಹೆಚ್ಚು ಕಡಿಮೆ? ನೋಡಿರಿ, ನಾವು ನಮ್ಮ ಗಂಡು ಹೆಣ್ಣು ಮಕ್ಕಳನ್ನು ಪರರಿಗೆ ದಾಸರನ್ನಾಗಿ ಕೊಡಬೇಕಾಯಿತು. ನಮ್ಮ ಹೆಣ್ಣು ಮಕ್ಕಳಲ್ಲಿ ಕೆಲವರನ್ನು ಇಷ್ಟರಲ್ಲೇ ಅಪಹರಿಸಿದರು. ನಮ್ಮ ಯತ್ನವೇನೂ ಸಾಗುವುದಿಲ್ಲ. ನಮ್ಮ ಹೊಲ ತೋಟಗಳು ಪರಾಧೀನವಾದವು ಎಂದು ಗುಣುಗುಟ್ಟಿದರು ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಈ ಸಮಸ್ಯೆ ತುಂಬ ಸಮಯದಿಂದ ಬೆಳೆಯುತ್ತಲೇ ಇತ್ತು. ಆದರೆ ನೆಹೆಮೀಯನಿಗೆ ಇದು ತಿಳಿದಿರಲಿಲ್ಲ. ಆ ಜನರು ಗೋಡೆ ಕಟ್ಟುವುದರಲ್ಲಿ ಮಗ್ನರಾಗಿದ್ದರಿಂದ ತಮ್ಮ ಆಸ್ತಿಗಳನ್ನು ಗುಟ್ಟಾಗಿ ತಮ್ಮ ಸಹೋದರರಲ್ಲಿ ಅಡವಿಟ್ಟರು. ಅವರಲ್ಲಿ ಅನೇಕರು ಇಂಥ ಲೇವಾದೇವಿ ನಡೆಸುವವರಿದ್ದರು. ಪ್ರಿಯರೇ, ಯಾವುದೇ ಇರಲಿ, ಪ್ರೀತಿ ಸಮಾಧಾನಗಳು ಇರುವಷ್ಟು ಸಮಯ ಹೊರಗಿನ ಶತ್ರುಗಳು ಯಾವ ಕೇಡನ್ನು ಮಾಡಲಾಗಿರಲಿಲ್ಲ. ಆದರೆ ಈಗ ಅಸಮಾಧಾನ ಹೊರಗೆ ಬಿದ್ದಿದೆ. ಆದಿಸಭೆಯಲ್ಲೂ ಇಂಥ ಸಮಸ್ಯೆ ಬಂದಿತ್ತು. ಅನನೀಯ ಸಪೈರರು ತಮ್ಮ ಸಹೋದರರನ್ನು ವಂಚಿಸಿ ದೇವರಿಂದ ದಂಡನೆಗೊಳಗಾಗಿ ಪಕ್ಕನೆ ಸತ್ತರು. ಅವರ ಮೋಸವು ಹಣಕ್ಕೆ ಸಂಬಂಧಪಟ್ಟದ್ದು. ಹಣವೆಂಬುದು ಈ ರೀತಿಯ ದುರಾಶೆಗೆ ಯಾಕೆ ಕಾರಣವಾಗುತ್ತದೋ ಗೊತ್ತಿಲ್ಲ. ಪ್ರಿಯರೇ, ಸತ್ಯವೇದದಲ್ಲಿ ನಮಗೆ ಈ ಕುರಿತು ಬುದ್ಧಿವಾದ ಹೇಳಲ್ಪಟ್ಟಿದೆ. ಫಿಲಿಪ್ಪರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 27 ಮತ್ತು 28ನೇ ವಚನದಲ್ಲಿ ಹೀಗೆ ನೋಡುತ್ತೇವೆ: ಹೇಗೋ ಕ್ರಿಸ್ತನ ಸುವಾರ್ತೆಗೆ ಯೋಗ್ಯರಾಗಿ ನಡೆದುಕೊಳ್ಳಿರಿ. ಆಗ ನಾನು ಬಂದು ನಿಮ್ಮನ್ನು ನೋಡಿದರೂ ಸರಿಯೇ, ದೂರದಲ್ಲಿದ್ದು ನಿಮ್ಮ ಸುದ್ದಿಯನ್ನು ಕೇಳಿದರೂ ಸರಿಯೇ. ನೀವು ನಿಮ್ಮ ವಿರೋಧಿಗಳಿಗೆ ಯಾವ ವಿಷಯದಲ್ಲಾದರೂ ಹೆದರದೆ ಒಂದೇ ಆತ್ಮದಲ್ಲಿ ದೃಢವಾಗಿ ನಿಂತು ಸುವಾರ್ತೆಯಲ್ಲಿಟ್ಟ ನಂಬಿಕೆಗೋಸ್ಕರ ಐಕ್ಯಮತ್ಯದಿಂದ ಹೋರಾಡುವರಾಗಿದ್ದೀರೆಂದು ನಾನು ತಿಳಿದುಕೊಳ್ಳುವೆನು. ನೀವು ಹೀಗಿರುವುದು ವಿರೋಧಿಗಳ ನಾಶನಕ್ಕೂ ನಿಮ್ಮ ರಕ್ಷಣೆಗೂ ದೇವರಿಂದಾದ ಪ್ರಮಾಣವಾಗಿದೆ ಎಂಬುದಾಗಿ.
ಕರ್ತನಲ್ಲಿ ಪ್ರಿಯರೇ, ಪೌಲನ ಮಾತಿನ ಅರ್ಥ ಹೀಗಿದೆ: ನಿಮ್ಮೊಳಗೆ ಸಮಾಧಾನವಿರಲಿ, ನಿಮ್ಮ ವ್ಯವಹಾರಗಳಲ್ಲಿ ಪ್ರಾಮಾಣಿಕರಾಗಿರಿ, ಸುಳ್ಳು ವರದಿ ಕೊಡಬೇಡಿರಿ, ಸಹೋದರನನ್ನು ಈನೈಸಬೇಡಿರಿ, ಸತ್ಯವನ್ನೇ ಹೇಳಿರಿ. ಸತ್ಯವನ್ನೇ ಹೇಳುವುದರಿಂದ ಸಮಾಧಾನವು ನೆಲೆಗೊಳ್ಳುತ್ತದೆ. ಪ್ರಾಯೋಗಿಕ ಮನುಷ್ಯನಾದ ಯಾಕೋಬನು ಈ ಕುರಿತು ಹೀಗೆ ಹೇಳುತ್ತಾನೆ. ಯಾಕೋಬನ ಪತ್ರಿಕೆ 3ನೇ ಅಧ್ಯಾಯ 16ನೇ ವಚನದಲ್ಲಿ, ಮತ್ಸರವು ಪಕ್ಷಭೇದವು ಇರುವ ಕಡೆ ಗಲಿಬಿಲಿಯು ಸಕಲವಿಧ ನೀಚಕೃತ್ಯಗಳು ಇರುವವು ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಅನನೀಯ ಸಫೈರರ ವಿಚಾರದಲ್ಲಿ ಇದೇ ಆಯಿತು. ಅವರು ತಮ್ಮ ವ್ಯವಹಾರಗಳ ಕುರಿತು ಸಭೆಗೆ ಸುಳ್ಳು ಹೇಳಿ ಗಲಿಬಿಲಿಗೆ ಕಾರಣರಾದರು. ನೆಹೆಮೀಯನ ದಿನಗಳಲ್ಲೂ ಕೆಲವು ಯಹೂದ್ಯರು ಸಾಲ ಮಾಡಿದರು. ಸಾಲ ತೀರಿಸಲು ಸಾಧ್ಯವಾಗದಿದ್ದಾಗ ಅವರು ತಮ್ಮ ಮಕ್ಕಳನ್ನೇ ಗುಲಾಮರನ್ನಾಗಿ ಮಾರಬೇಕಾಗಿ ಬಂತು. ಈ ಗುಲಾಮಗಿರಿ ಸ್ವಲ್ಪ ಕಾಲ ಮಾತ್ರದ್ದಾದರೂ ಅವರ ಜೀವಿತಗಳು ಏರುಪೇರಾದವು. ಸಾಲಕ್ಕೆ ಬಡ್ಡಿಯನ್ನು ಸೇರಿಸುತ್ತಿದ್ದರು. ಅವರು ಅತಿಯಾದ ಬಡ್ಡಿ ಹಾಕುತ್ತಿದ್ದರೆಂದಲ್ಲ, ಸಾಮಾನ್ಯವಾಗಿ ಬಡ್ಡಿಯೇ. ಈಗಿನ ವ್ಯವಹಾರ ಲೋಕದಲ್ಲಿ ಬಡ್ಡಿ ಸೇರಿಸುವುದು ನ್ಯಾಯಸಮ್ಮತವಾದದ್ದಾದರೂ ಇಸ್ರಾಯೇಲ್ಯರು ಬಡ್ಡಿ ತೆಗೆದುಕೊಳ್ಳಬಾರದಿತ್ತು. ಯಹೂದ್ಯರು ತಮ್ಮ ಸಹೋದರರಿಂದ ಬಡ್ಡಿ ತೆಗೆದುಕೊಳ್ಳಬಾರದೆಂದು ದೇವರು ಹೇಳಿದನು. ಇಲ್ಲಿಯವರೆಗೆ ನೆಹೆಮೀಯನು ಸಮಾಧಾನವಾಗಿಯೇ ಇದ್ದನು. ತನ್ನ ಜನರೊಂದಿಗೆ ಇದ್ದುಕೊಂಡು ತಾಳ್ಮೆ ವಹಿಸಿದ್ದನು. ಆದರೆ ಈಗ ಅವನಿಗೆ ಸಿಟ್ಟು ಬಂದಿತು. ಬನ್ನಿರಿ, ಮುಂದಕ್ಕೆ ನಾವು ನೋಡೋಣ. ನೆಹೆಮೀಯನ ಪುಸ್ತಕ 5ನೇ ಅಧ್ಯಾಯ 6ನೇ ವಚನದಲ್ಲಿ, ಅವರ ಬೊಬ್ಬೆಯನ್ನು ಮಾತುಗಳನ್ನು ಕೇಳಿದಾಗ ನನಗೆ ಬಲು ಸಿಟ್ಟಾಯಿತು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ನೆಹೆಮೀಯನು ಸ್ವಲ್ಪ ಸಿಟ್ಟುಗೊಂಡದಲ್ಲ, ಬಹಳವಾಗಿ ಸಿಟ್ಟಾದನು ಎಂಬುದನ್ನು ನೋಡುತ್ತೇವೆ. ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ನೆಹೆಮೀಯನ ಪುಸ್ತಕ 5ನೇ ಅಧ್ಯಾಯ 7ನೇ ವಚನವನ್ನು ಗಮನಿಸೋಣ. ನಾನು ತುಸು ಆಲೋಚಿಸಿಕೊಂಡು ಶ್ರೀಮಂತರಿಗೂ ಅಧಿಕಾರಿಗಳಿಗೂ, ನೀವು ನಿಮ್ಮ ಸಹೋದರರಿಂದ ಬಡ್ಡಿ ತೆಗೆದುಕೊಳ್ಳುವುದೆಂದರೇನು ಎಂದು ಹೇಳಿ ಅವರೊಡನೆ ಬಹಳವಾಗಿ ಹೆಣಗಾಡಿ ಅವರಿಗೆ ವಿರೋಧವಾಗಿ ಮಹಾಸಭೆಯನ್ನು ಕೂಡಿಸಿ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ನಾನು ಆಲೋಚಿಸಿಕೊಂಡು ಎಂಬುದಾಗಿ ನೋಡುವಾಗ ಈ ಸಂಗತಿಯ ಕುರಿತಾಗಿ ವಿವರವಾಗಿ ಅವನು ಆಲೋಚಿಸಿದನು. ಬನ್ನಿರಿ, ನಮ್ಮ ಧ್ಯಾನದಲ್ಲಿ ಮುಂದುವರಿಯುವ ಹಾಗೆ ನೆಹೆಮೀಯನ ಪುಸ್ತಕ 5ನೇ ಅಧ್ಯಾಯ 8ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ನೋಡುತ್ತೇವೆ: ನಾವು ನಮ್ಮಿಂದಾಗುವಷ್ಟು ಮಟ್ಟಿಗೆ ನಮ್ಮ ಸಹೋದರರಾದ ಯಹೂದ್ಯರಲ್ಲಿ ಅನ್ಯಜನರಿಗೆ ಮಾರಲ್ಪಟ್ಟವರನ್ನು ಹಣ ಕೊಟ್ಟು ಬಿಡಿಸುತ್ತಿದ್ದೆವು. ಈಗ ನೀವು ನಿಮ್ಮ ಸಹೋದರರನ್ನು ಮಾರಿಬಿಡುತ್ತೀರಿ, ಆಮೇಲೆ ಅವರನ್ನು ನಾವು ಕೊಂಡುಕೊಳ್ಳಬೇಕೇನೋ ಅನ್ನಲು ಅವರು ಉತ್ತರ ಕೊಡದೆ ಸುಮ್ಮನಿದ್ದರು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ನೆಹೆಮೀಯನು ಶ್ರೀಮಂತರನ್ನು ಅಧಿಕಾರಿಗಳನ್ನು ಅವರ ಕೃತ್ಯಗಳಿಗೆ ಖಂಡಿಸಿದನು. ತಪ್ಪು ಮಾಡಿದವರನ್ನು ಜನರೆದುರು ಬಹಿರಂಗಪಡಿಸಿದನು. ಇಂಥ ಪರಿಸ್ಥಿತಿಗಳಲ್ಲಿ ಇದು ಸರಿಯಾದ ಮಾರ್ಗವಾಗಿದೆ. ಸಭೆಯಲ್ಲಿಯೂ ಕೂಡ ತಮ್ಮ ವ್ಯವಹಾರಗಳಲ್ಲಿ ಪ್ರಾಮಾಣಿಕರಾಗಿ ಇಲ್ಲದವರನ್ನು ಎಚ್ಚರಿಸಬೇಕು. ಕೆಟ್ಟದ್ದನ್ನು ಬಹಿರಂಗಪಡಿಸಲೇಬೇಕಿದೆ. ಪ್ರಿಯರೇ, ತನ್ನ ಜನರ ಮೋಸದ ವ್ಯವಹಾರಗಳನ್ನು ನೆಹೆಮೀಯನು ಬಹಿರಂಗಪಡಿಸಿದನು. ಅವನು ಸಿಟ್ಟುಗೊಂಡಿದ್ದನು. ಅವನು ಸಿಟ್ಟುಗೊಳ್ಳಬಾರದಿತ್ತು ಎಂದು ಕೆಲವರು ಹೇಳಬಹುದು. ಪೌಲನು ಎಫೆಸದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 26ನೇ ವಚನದಲ್ಲಿ ಹೀಗೆ ಹೇಳುತ್ತಾನೆ: ಕೋಪ ಮಾಡಬೇಕಾದರೂ ಪಾಪ ಮಾಡಬೇಡಿರಿ ಎಂದು. ಪ್ರಿಯರೇ, ಅದು ಕೋಪಕ್ಕೆ ಕಾರಣವಾದವರ ಮೇಲೆ ಆಧಾರವಾಗಿರುತ್ತದೆ. ನಿಮ್ಮ ಸ್ವಂತ ಪ್ರಯೋಜನಕ್ಕಾಗಿ ಸಿಟ್ಟುಗೊಂಡರೆ ಅದು ತಪ್ಪು. ದೇವರ ಯೋಜನೆ, ದೇವರ ಮಹಿಮೆ, ಆತನ ನಾಮಗಳಿಗೆ ಹಾನಿಯುಂಟಾಗಿರುತ್ತಿದ್ದರೆ ಆಗ ನಾವು ಕೋಪಗೊಂಡು ಪಾಪ ಮಾಡದೇ ಇರಬಹುದು. ನೆಹೆಮೀಯನು ಕಂಡುಕೊಂಡ ಪಾಪದ ಕೃತ್ಯಗಳ ಕುರಿತು ಸುಮ್ಮನಿರಲಿಲ್ಲ. ಅವನು ಉದಾಸೀನ ವಹಿಸಲಿಲ್ಲ, ಕ್ರಿಯಾಹೀನನಾಗಲಿಲ್ಲ, ಕೂಡಲೇ ಮಾತನಾಡಿದನು. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನೆಹೆಮೀಯನು ತನ್ನವರ ತಪ್ಪನ್ನು ಬಹಿರಂಗವಾಗಿ ಹೇಳಿದನು. ಯಾರೂ ಅವನಿಗೆ ಉತ್ತರ ಕೊಡಲಾಗಲಿಲ್ಲ. ಅವನೆದುರಿಗೆ ಅವರು ಸುಮ್ಮನಿದ್ದರೂ ಒಳಗಿಂದೊಳಗೆ ತಮ್ಮಿಂದಾದಷ್ಟು ತೊಂದರೆಯನ್ನೇ ಬೀಸಿದನು. ಅವನು ಶೂಷಾನ್ನ ಅರಮನೆಗೆ ಹೋಗುವಾಗಲೂ ಅಲ್ಲಿ ತೊಂದರೆ ಉಂಟು ಮಾಡುತ್ತಾರೆ. ಆದರೆ ಅವನು ಯೆರೂಸಲೇಮಿನ ಗೋಡೆಗಳನ್ನು ತಿರುಗಿ ಕಟ್ಟಿಸಿದನು. ತನ್ನ ಕಾಲದಲ್ಲಿ ದೇವರ ಸೇವೆ ಮಾಡಿದನು. ಬನ್ನಿರಿ, ನಮ್ಮ ಧ್ಯಾನದಲ್ಲಿ ಮುಂದುವರಿಯುವ ಹಾಗೆ ನೆಹೆಮೀಯನ ಪುಸ್ತಕ 5ನೇ ಅಧ್ಯಾಯ 9ನೇ ವಚನವನ್ನು ಗಮನಿಸೋಣ. ಆಮೇಲೆ ನಾನು ಅವರಿಗೆ, ನೀವು ಮಾಡಿದ್ದು ಒಳ್ಳೆಯದಲ್ಲ. ನಾವು ನಮ್ಮ ವಿರೋಧಿಗಳಾಗಿರುವ ಅನ್ಯಜನರ ನಿಂದೆಗೆ ಗುರಿಯಾಗದಂತೆ ದೇವರಲ್ಲಿ ಭಯಭಕ್ತಿಯುಳ್ಳವರಾಗಿ ನಡೆದುಕೊಳ್ಳಬೇಕಲ್ಲವೇ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಲೋಕದವರು ಈ ದಿನಗಳಲ್ಲಿ ಕ್ರಿಸ್ತನನ್ನು ಅಲಕ್ಷಿಸುತ್ತಾರೆ. ಇದು ಸಭೆಯಲ್ಲಿನ ದುರ್ಗುಣಗಳಿಂದಾಗಿಯೋ,
ಕ್ರಿಸ್ತನ ವಿಶ್ವಾಸಿಗಳ ನಡತೆಯ ಕಾರಣದಿಂದಲೋ ನಿನ್ನ ನಡತೆಯಿಂದಾಗಿಯೇ ನಾವು ನಮ್ಮನ್ನೇ ಕೇಳಿಕೊಳ್ಳಬೇಕಾಗಿದೆ ಪ್ರಿಯರೇ. ನೆಹೆಮೀಯನು ಹೇಳಿದನು, ನಿಮ್ಮ ನಡತೆಯಿಂದಾಗಿ ವಿರೋಧಿಗಳು ದೇವರನ್ನು ದೂಷಿಸುವಂತಾಗಿದೆ ಎಂಬುದಾಗಿ. ಬನ್ನಿರಿ, ಮುಂದಕ್ಕೆ ನಾವು ನೋಡೋಣ ನೆಹೆಮೀಯನ ಪುಸ್ತಕ 5ನೇ ಅಧ್ಯಾಯ 10ನೇ ವಚನವನ್ನು. ನಾನೂ ನನ್ನ ಸಹೋದರರು ಸೇವಕರೂ ಸಹ ಅವರಿಗೆ ಹಣವನ್ನು ಧಾನ್ಯವನ್ನು ಬಡ್ಡಿಗೆ ಕೊಟ್ಟಿದ್ದೇವೆ. ಬಡ್ಡಿ ತೆಗೆದುಕೊಳ್ಳುವ ಪದ್ಧತಿಯನ್ನು ಬಿಟ್ಟು ಬಿಡೋಣ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ನೆಹೆಮೀಯನು ಹೇಳಿದನು, ನನಗೆ ಆರ್ಥಿಕವಾಗಿ ಲಾಭ ಪಡೆದುಕೊಳ್ಳುವ ಅವಕಾಶವಿತ್ತು, ಆದರೆ ಇದು ಅವನಿಗೆ ಒಂದು ಪರೀಕ್ಷೆಯಾಗಿತ್ತು. ಅವನು ತನ್ನ ಸ್ಥಾನದಲ್ಲಿ ಲಾಭಕ್ಕಾಗಿ ಉಪಯೋಗಿಸಿಕೊಳ್ಳಲಿಲ್ಲ. ನಮ್ಮ ಸಮಾಜದಲ್ಲಾದರೆ ದೋಚುವವರು ಕಡೇ ಕಾಸಿನ ತನಕ ದೋಚುತ್ತಾರೆ. ಅನೇಕರು ದೇವರಿಗಿಂತ ಹೆಚ್ಚು ಹಣವನ್ನು ಆಸೆ ಪಡುತ್ತಾರೆ. ಹಣವು ನಿನ್ನ ದೃಷ್ಟಿಯ ಸಮೀಪದಲ್ಲಿದ್ದರೆ ನಿನಗೆ ಸೂರ್ಯನೂ ಕಾಣಲಿಕ್ಕಿಲ್ಲ. ಈ ರೀತಿ ಅನೇಕ ಜನರು ಲೋಕದಲ್ಲಿರುತ್ತಾರೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಮುಂದಕ್ಕೆ ನಾವು ನೋಡೋಣ ನೆಹೆಮೀಯನ ಪುಸ್ತಕ 5ನೇ ಅಧ್ಯಾಯ 11ನೇ ವಚನದಲ್ಲಿ. ಅವರ ಹೊಲ, ದ್ರಾಕ್ಷೆ ತೋಟ, ಎಣ್ಣೆ ಮರಗಳ ತೋಪು, ಮನೆ ಇವುಗಳನ್ನು ನೀವು ಕೊಟ್ಟ ಹಣ, ಧಾನ್ಯ, ದ್ರಾಕ್ಷಾರಸ, ಎಣ್ಣೆ ಇವುಗಳಿಗೋಸ್ಕರ ಇಷ್ಟೆಂದು ತೆಗೆದುಕೊಂಡಿರುವ ಬಡ್ಡಿಯನ್ನು ದಯವಿಟ್ಟು ಇವತ್ತೇ ಹಿಂದಕ್ಕೆ ಕೊಡಿರಿ ಎಂದು ಹೇಳಿದೆನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಶ್ರೀಮಂತ ಯಹೂದ್ಯರು ತಾವು ದೋಚಿಕೊಂಡದನ್ನು ಹಿಂದಕ್ಕೆ ಕೊಡಬೇಕೆಂದು, ಇನ್ನೂ ದೋಚಬಾರದೆಂದು ನೆಹೆಮೀಯನು ಕೇಳಿಕೊಂಡನು. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಮುಂದಕ್ಕೆ ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ನೆಹೆಮೀಯನ ಪುಸ್ತಕ 5ನೇ ಅಧ್ಯಾಯ 12ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ಬರೆದದೆ, ಅವರು ಹಿಂದಕ್ಕೆ ಕೊಡುತ್ತೇವೆ, ಅವರಿಂದ ಏನೂ ಕೇಳುವುದಿಲ್ಲ, ನೀನು ಹೇಳಿದಂತೆಯೇ ಮಾಡುತ್ತೇವೆ ಎಂದು ಉತ್ತರ ಕೊಟ್ಟರು. ಆಗ ನಾನು ಯಾಜಕರನ್ನು ಕರೆಯಿಸಿ ಈ ಮಾತಿನಂತೆ ನಡೆಯುವುದಾಗಿ ಅವರಿಂದ ಪ್ರಮಾಣ ಮಾಡಿಸಿದೆನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ನಾನು ನೆಹೆಮೀಯನನ್ನು ಮೆಚ್ಚುತ್ತೇನೆ. ನಿಮ್ಮ ಬಾಯಿ ಮಾತನ್ನು ನಾನು ನಂಬುವುದಿಲ್ಲ, ನೀವು ಹೇಳಿದ್ದನ್ನು ಬರಹದ ಮೂಲಕ ಒಪ್ಪಿಕೊಳ್ಳಿರಿ ಎಂದು ಅವನು ಹೇಳುತ್ತಾನೆ. ಅವರು ದೇವಜನರಾಗಿದ್ದರು. ಅವರ ಕುರಿತು ನೆಹೆಮೀಯನಿಗೆ ಚೆನ್ನಾಗಿ ಗೊತ್ತಿತ್ತು. ಅವರ ಒಪ್ಪಿಗೆಯನ್ನು ಬರಹದ ಮೂಲಕ ದೃಢಪಡಿಸಬೇಕಾಯಿತು. ಕರ್ತನಲ್ಲಿ ಪ್ರಿಯರೇ, ನೆಹೆಮೀಯನು ಪ್ರಾಯೋಗಿಕ ಮನುಷ್ಯನಾಗಿದ್ದನು. ಅವನು ಹೇಳಿದನು, ಸರಿ, ನೀವು ತೆಗೆದುಕೊಂಡದನ್ನು ಹಿಂದಕ್ಕೆ ಕೊಡುತ್ತೇನೆಂದು ಹೇಳಿದಿರಿ, ಆದರೆ ನಾನು ನಿಮ್ಮನ್ನು ನಂಬುವುದಿಲ್ಲ. ಒಪ್ಪಿಗೆ ಪತ್ರಕ್ಕೆ ಸಹಿ ಹಾಕಿರಿ, ಇದೇ ನಾನು ನಿಮ್ಮಿಂದ ಬಯಸುವಂತಾದು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಮುಂದಕ್ಕೆ ನಾವು ನಮ್ಮ ಧ್ಯಾನದಲ್ಲಿ ನೆಹೆಮೀಯನ ಪುಸ್ತಕ 5ನೇ ಅಧ್ಯಾಯ 13ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ಬರೆದದೆ, ಇದಲ್ಲದೆ ನನ್ನ ಉಡಿಲನ್ನು ಜಾಡಿಸಿ ಅವರಿಗೆ ಈಗ ಕೊಟ್ಟ ಮಾತನ್ನು ಕೈಕೊಳ್ಳದ ಪ್ರತಿಯೊಬ್ಬನನ್ನು ದೇವರು ಅವನ ಮನೆಯಿಂದಲೂ ಸ್ವಾಸ್ಥ್ಯದಿಂದಲೂ ಈ ಪ್ರಕಾರವೇ ಜಾಡಿಸಿ ಬಿಡಲಿ. ಅವನು ಉಡಿಲಿನಂತೆಯೇ ಜಾಡಿಸಲ್ಪಟ್ಟು ಬರಿದಾಗಲಿ ಅಂದೆನು. ಕೂಡಲೇ ಸಭೆಯವರೆಲ್ಲ ಹಾಗೆಯೇ ಆಗಲಿ ಎಂದು ಹೇಳಿ ಯೆಹೋವನನ್ನು ಕೊಂಡಾಡಿ ಕೊಟ್ಟ ಮಾತನ್ನು ಕೈಕೊಂಡರು ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನೆಹೆಮೀಯನ ಮಾತಿನಂತೆ ಕಠಿಣ ಮಾತನ್ನು ಈ ದಿನಗಳಲ್ಲಿ ಪೀಠದಿಂದ ಹೇಳಿದರೆ ಸಭಿಕರೆಲ್ಲರೂ ಆಮೇನ್ ಎಂದು ಹೇಳಬಹುದು. ಹಣ್ಣಿನ ಬುಟ್ಟಿಯನ್ನು ಹಾಳು ಮಾಡಬೇಕಾದರೆ ಒಂದು ಕೊಳೆತ ಹಣ್ಣು ಸಾಕು. ಬೆಕ್ಕುಗಳ ನಡುವೆ ಒಂದು ಸ್ಯಾಂಕ್ ಪ್ರಾಣಿ ಸೇರಿಕೊಂಡರೆ ಎಲ್ಲವೂ ದುರ್ವಾಸನೆ ಬೀರುತ್ತದೆ. ಇಂಥ ಕೊಳೆತ ಹಣ್ಣನ್ನು, ವಾಸನೆ ಹುಟ್ಟಿಸುವ ಪ್ರಾಣಿಯನ್ನು ತೆಗೆದು ಬಿಸಾಡಿದರೆ ಒಳ್ಳೆಯದು. ನೆಹೆಮೀಯನು ಇದನ್ನೇ ಮಾಡಿದನು. ಅವನು ಅಂಥವರ ಮೇಲೆ ಶಾಪವನ್ನು ಹೇಳಿದನು. ಎಂಥ ನಾಟಕೀಯ ದೃಶ್ಯ ಇದಾಗಿದೆ. ನೆಹೆಮೀಯನು ಉಡಿಲನ್ನು ಜಾಡಿಸಿದನು. ಅವನು ಸರಕಾರದ ಸಮವಸ್ತ್ರವನ್ನು ಧರಿಸಿದನೆಂಬುದನ್ನು ಮರೆಯಬೇಡಿರಿ. ಅವನು ತನ್ನ ನಿಲುವಂಗಿಯನ್ನು ಜನರೆದುರು ಜಾಡಿಸಿ, ಇದೇ ರೀತಿ ದೇವರು ನಿಮ್ಮನ್ನು ಜಾಡಿಸಿ ಬಿಡುವನು ಎಂದನು. ಜನರೊಂದಿಗೆ ಈ ರೀತಿಯಲ್ಲಿ ಮಾತನಾಡಬೇಕಾಗಿದೆ. ಗಲಾತ್ಯದವರಿಗೆ ಪೌಲನು ಹೇಳುತ್ತಾನೆ, ನಿಮ್ಮನ್ನು ಕಳವಳಪಡಿಸುವವರು ಅಂಗಛೇದನವನ್ನಾದರೂ ಮಾಡಿಕೊಂಡರೆ ವಾಸಿ ಎಂಬುದಾಗಿ. ಪ್ರಿಯರೇ, ಗಲಾತ್ಯದ ವಿಶ್ವಾಸಿಗಳಿಗೆ ತೊಂದರೆ ಕೊಡುವವರಿಗೆ ಇಂಥ ಶಿಕ್ಷೆಯೇ ಸರಿ ಎಂದು ಪೌಲನ ಅಭಿಪ್ರಾಯವಾಗಿತ್ತು. ಪ್ರಿಯರೇ, ನಿಮ್ಮನ್ನು ಕಳವಳಪಡಿಸುವವರು ಅಂಗಛೇದನವನ್ನಾದರೂ ಮಾಡಿಕೊಂಡರೆ ಸರಿ, ಇದು ಕಠಿಣವಾದ ಮಾತಾಗಿದೆಯಲ್ಲವೇ? ಬನ್ನಿರಿ ಪ್ರಿಯರೇ, ಮುಂದಕ್ಕೆ ನಾವು ನೆಹೆಮೀಯನ ಪುಸ್ತಕ 5ನೇ ಅಧ್ಯಾಯ 14ನೇ ವಚನವನ್ನು ಗಮನಿಸೋಣ. ಅರಸನಾದ ಅರ್ತಷಸ್ತನು ನನ್ನನ್ನು ಯೆಹೂದ ದೇಶದ ಅಧಿಪತಿಯನ್ನಾಗಿ ನೇಮಿಸಿದಂದಿನಿಂದ 12 ವರ್ಷಗಳವರೆಗೆ, ಅಂದರೆ ಅವನ ಆಳ್ವಿಕೆಯ 20ನೇ ವರ್ಷದಿಂದ
32ನೇ ವರ್ಷದವರೆಗೆ ನಾನಾಗಲಿ ನನ್ನ ಸಹೋದರಾಗಲಿ ದೇಶಾಧಿಪತಿಗೆ ಸಲ್ಲತಕ್ಕ ಆಯದಿಂದ ಜೀವನ ಮಾಡಲಿಲ್ಲ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ನೆಹೆಮೀಯನ ವೈಯಕ್ತಿಕ ಬದುಕಿನ ಒಂದು ಚಿತ್ರ ಇಲ್ಲಿದೆ. ಅವನು ಸರಕಾರದಿಂದ ಆದಾಯ ಪಡೆಯಲು ಅರ್ಹನಾಗಿದ್ದರೂ ಹಾಗೆ ಮಾಡಲಿಲ್ಲ. ಬನ್ನಿರಿ, ಮುಂದಕ್ಕೆ ನಾವು ನೋಡೋಣ. ನೆಹೆಮೀಯನ ಪುಸ್ತಕ 5ನೇ ಅಧ್ಯಾಯ 15ನೇ ವಚನದಲ್ಲಿ, ನನಗಿಂತ ಮುಂಚೆಯಿದ್ದ ದೇಶಾಧಿಪತಿಗಳು ಜನರ ಮೇಲೆ ಬಹಳ ಭಾರ ಹಾಕಿ ಅವರಿಂದ ದಿನಕ್ಕೆ 40 ರೂಪಾಯಿಯ ಆಹಾರವನ್ನು ದ್ರಾಕ್ಷಾರಸವನ್ನು ತೆಗೆದುಕೊಂಡದಲ್ಲದೆ ಅವರ ಸೇವಕರು ಜನರ ಮೇಲೆ ದೊರೆತನ ನಡೆಸಿದರು. ನಾನಾದರೂ ದೇವರಲ್ಲಿ ಭಯಭಕ್ತಿಯುಳ್ಳವನಾಗಿ ಇರುವುದರಿಂದ ಹಾಗೆ ಮಾಡದೆ ಆ ಗೋಡೆ ಕಟ್ಟುವುದರಲ್ಲಿ ನಿರತನಾಗಿದ್ದೆನು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನೆಹೆಮೀಯನಿಗಿಂತ ಮುಂಚೆ ಇದ್ದ ದೇಶಾಧಿಪತಿಗಳು ಸರಕಾರದಿಂದ ಆದಾಯ ಪಡೆಯುತ್ತಿದ್ದರು. ಆದರೆ ನೆಹೆಮೀಯನು ಹಾಗೆ ಮಾಡದಿರಲು ತೀರ್ಮಾನಿಸಿದನು. ಬನ್ನಿರಿ, ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ನೆಹೆಮೀಯನ ಪುಸ್ತಕ 5ನೇ ಅಧ್ಯಾಯ 16ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ಬರೆದದೆ, ಮತ್ತು ನನ್ನ ಎಲ್ಲಾ ಸೇವಕರು ಪ್ರತಿದಿನ ಆ ಕೆಲಸಕ್ಕೆ ಬರುವಂತೆ ನೋಡುತ್ತಿದ್ದೆನು. ನಾವು ಅಲ್ಲಿ ಭೂಸ್ಥಿತಿಯನ್ನು ಸಂಪಾದಿಸಿಕೊಂಡಿರಲಿಲ್ಲ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ನೆಹೆಮೀಯನು ನಿಜವಾದ ಆಸ್ತಿ ವ್ಯವಹಾರಗಳನ್ನು ಮಾಡಲಿಲ್ಲ. ಅವನು ಅದೆಲ್ಲದರಿಂದ ದೂರವೇ ಉಳಿದನು. ಅವನು ಯಾವುದೇ ವಿಧದ ಸಾಲ ಕೊಡುವ ವ್ಯವಹಾರದಲ್ಲಿಯೂ ತೊಡಗಲಿಲ್ಲ. ಅಕ್ರಮವಾಗಿ ಯಾವುದನ್ನೂ ಸಂಪಾದಿಸಲಿಲ್ಲ. ಬನ್ನಿರಿ ಪ್ರಿಯರೇ, ಮುಂದಕ್ಕೆ ನಾವು ನೆಹೆಮೀಯನ ಪುಸ್ತಕ 5ನೇ ಅಧ್ಯಾಯ 17ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ನೋಡುತ್ತೇವೆ, ಇದಲ್ಲದೆ ಯೆಹೂದ್ಯರಲ್ಲಿ 150 ಮಂದಿ ಅಧಿಕಾರಿಗಳು ಸುತ್ತಣ ಜನಾಂಗಗಳ ಮಧ್ಯದಿಂದ ನಮ್ಮ ಬಳಿಗೆ ಬರುತ್ತಿದ್ದವರು ನನ್ನ ಪಂಕ್ತಿಯಲ್ಲಿ ಊಟ ಮಾಡುತ್ತಿದ್ದರು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಅವನು ಪ್ರತಿದಿನ 150 ಮಂದಿಗೆ ಊಟ ಒದಗಿಸುತ್ತಿದ್ದನು. ಯೆರೂಸಲೇಮಿನಲ್ಲಿ ವಾಸ ಮಾಡಲು ಬಂದಿದ್ದ ಸುತ್ತಣ ಊರುಗಳ ಯೆಹೂದ್ಯರನ್ನು ನೋಡಿಕೊಳ್ಳುತ್ತಿದ್ದನು. ಇದೆಲ್ಲವನ್ನು ಅವನು ತನ್ನ ಸ್ವಂತ ಹಣದಿಂದ ಖರ್ಚು ಮಾಡುತ್ತಿದ್ದನು. ಇತರ ದೇಶಾಧಿಪತಿಗಳಿಗಿಂತ ಅವನು ಬೇರೆಯೇ ಆಗಿದ್ದನು. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಮುಂದಕ್ಕೆ ನಮ್ಮ ಧ್ಯಾನದಲ್ಲಿ ನೆಹೆಮೀಯನ ಪುಸ್ತಕ 5ನೇ ಅಧ್ಯಾಯ 18ನೇ ವಚನವನ್ನು ನೋಡೋಣ. ಅಲ್ಲಿ ಹೀಗೆ ನೋಡುತ್ತೇವೆ, ಪ್ರತಿದಿನ 1 ಹೋರಿ, 6 ಕೊಬ್ಬಿದ ಕುರಿ, ಕೆಲವು ಕೋಳಿಗಳು ನಮ್ಮ ಭೋಜನಕ್ಕಾಗಿ ಸಿದ್ಧವಾಗುತ್ತಿದ್ದವು. 10 ದಿವಸಕ್ಕೊಮ್ಮೆ ನಾನು ಎಲ್ಲಾ ಥರದ ದ್ರಾಕ್ಷಾರಸವನ್ನು ಬೇಕಾಗುವಷ್ಟು ಒದಗಿಸಿಕೊಡುತ್ತಿದ್ದೆನು. ನನಗೆ ಇಷ್ಟು ವೆಚ್ಚವಾಗುತ್ತಿದ್ದರೂ ಆ ಜನರು ಮಾಡತಕ್ಕ ಕೆಲಸವು ಬಹು ಭಾರವಾಗಿದ್ದರಿಂದ ನಾನು ದೇಶಾಧಿಪತಿಗೆ ಸಲ್ಲತಕ್ಕ ಆಯವನ್ನು ಕೇಳಲೇ ಇಲ್ಲ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಅವನು ದೇಶಾಧಿಪತಿಗೆ ಸಿಕ್ಕತಕ್ಕ ಆಹಾರ ಭತ್ಯೆಯನ್ನು ಕೇಳಿಕೊಳ್ಳಲಿಲ್ಲ. ಯಾಕಂದರೆ ಕಠಿಣವಾಗಿ ದುಡಿಯುವ ತನ್ನ ಸಹೋದರರ ಕಡೆಗೆ ಅವನಿಗೆ ಅನುಕಂಪವಿತ್ತು. ಪ್ರೀತಿಯುಳ್ಳ ದೇವಜನರೇ, ನಮ್ಮ ಕಾರ್ಯಕ್ರಮದ ಕೊನೆಯಲ್ಲಿ ನಾವು ನೆಹೆಮೀಯನ ಪುಸ್ತಕ 5ನೇ ಅಧ್ಯಾಯ 19ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ಬರೆದದೆ, ನನ್ನ ದೇವರೇ, ನಾನು ಆ ಜನರಿಗೋಸ್ಕರ ಮಾಡಿದ್ದೆಲ್ಲವನ್ನು ನನ್ನ ಹಿತಕ್ಕಾಗಿ ನೆನಪು ಮಾಡಿಕೋ ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನೆಹೆಮೀಯನು ಅದ್ಭುತ ವ್ಯಕ್ತಿಯಾಗಿದ್ದನು. ಅವನಿಗೆ ತನ್ನ ಜನರ ಕುರಿತು ಚಿಂತೆ ಇತ್ತು. ಆದರೆ ಅವರು ಅವನನ್ನು ಮರೆತಿದ್ದರು. ಇದು ದುಃಖಕರವಾದ ಸಂಗತಿ. ಆದರೆ ಅನೇಕ ಮಹಾನ್ ವ್ಯಕ್ತಿಗಳ ಅನುಭವ ಇದೇ ಆಗಿದೆ. ಜನರಿಗೆ ಪಕ್ಕನೆ ಮರೆತು ಹೋಗುತ್ತದೆ. ತನ್ನನ್ನು ನೆನಪು ಮಾಡಿಕೊಳ್ಳಬೇಕೆಂದು ಅವನು ದೇವರನ್ನು ಕೇಳಿಕೊಳ್ಳುತ್ತಾನೆ. ನನ್ನ ದೇವರೇ, ನನ್ನ ಹಿತಕ್ಕಾಗಿ ನೆನಪು ಮಾಡಿಕೋ. ದೇವರು ನಮ್ಮ ಪಾಪಗಳನ್ನು ನೆನಪಿನಲ್ಲಿಡದೆ ನಾವು ಮಾಡಿದ ಒಳ್ಳೆಯ ಕ್ರಿಯೆಗಳನ್ನು ಯಾವಾಗಲೂ ನೆನಪಿನಲ್ಲಿಟ್ಟುಕೊಳ್ಳುತ್ತಾನೆಂಬುದು ಎಂಥ ವಿಶೇಷವಾದ ಸಂಗತಿಯಾಗಿದೆ ಅಲ್ಲವೇ? ಅದನ್ನು ಆತನು ಪುಸ್ತಕದಲ್ಲಿ ಬರೆದಿಡುತ್ತಾನೆ ಕೂಡ. ದೇವರಿಗೆ ಮಹಿಮೆಯಾಗಲಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಮ್ಮ ಜೀವಿತಗಳು ಕೂಡ ದೇವರು ನೆನಪು ಮಾಡಿಕೊಳ್ಳುವಂಥ ಜೀವಿತವಾಗಬೇಕು. ನಮ್ಮ ಜೀವಿತ, ನಮ್ಮ ಹೆಸರುಗಳು ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆಯಲ್ಪಡಬೇಕು. ಇಂಥ ಜೀವಿತವನ್ನು ನಾವು ಈ ಲೋಕದಲ್ಲಿ ಮಾಡುವುದಾದರೆ ಮುಂದೊಂದು ದಿನ ನಾವು ಆತನಲ್ಲಿ ನೆಲೆಯಾಗಿರುತ್ತೇವೆ. ಆದ್ದರಿಂದ ನಮ್ಮನ್ನೇ ಆತನ ಕೈಗಳಿಗೆ ಒಪ್ಪಿಸಿಕೊಟ್ಟವರಾಗಿ, ಆತನ ವಾಕ್ಯವನ್ನು ಹಿಡಿದವರಾಗಿ, ದೇವರು ಮೆಚ್ಚುವಂಥ ನಿಜವಾದ ದೇವ ಭಯಭಕ್ತಿಯ ಜೀವಿತವನ್ನು ನಾವು ಜೀವಿಸೋಣ. ಹೀಗಾಗುವಂತೆ ದೇವರು ತಾನು ನಮಗೆ ಸಹಾಯ ಮಾಡಿ ನಡೆಸಲಿ. ಆತನ ಕೃಪೆಯು ಸದಾ ನಿಮ್ಮೆಲ್ಲರ ಸಂಗಡ ಇರಲಿ. ಪ್ರಿಯರೇ, ಯೆರೂಸಲೇಮಿನ ಪೌಳಿಗೋಡೆಗಳನ್ನು ಕಟ್ಟುವವರು ಬಹಳ ಪ್ರಯಾಸದಿಂದ ಕೆಲಸ ಮಾಡುತ್ತಿದ್ದರು.
ಆದರೆ ಮನುಷ್ಯರ ಸ್ವಭಾವ ಬದಲಾಗುವುದಿಲ್ಲ. ಸೈತಾನನು ಕುತಂತ್ರಿಯಾಗಿ ಅವರ ಒಳಗಡೆಯಿಂದಲೇ ವಿರೋಧತ್ವವನ್ನು ಹುಟ್ಟಿಸಿದನು. ಆದರೆ ನೆಹೆಮೀಯನು ಪ್ರಾಯೋಗಿಕ ಮನುಷ್ಯನಾಗಿ ದೇವರ ಬಲದಿಂದ ವಿರೋಧವನ್ನು ಜಯಿಸಿದನು. ಆದುದರಿಂದ ಅನುದಿನವೂ ನಮ್ಮ ಜೀವಿತದಲ್ಲಿ ದೇವರ ಮಹಿಮೆಗಾಗಿ ಇತರರ ಪ್ರಯೋಜನಾರ್ಥವಾಗಿ ಜೀವಿಸಿ ದೇವರನ್ನು ಘನಪಡಿಸೋಣ. ಪ್ರಿಯರೇ, ದೇವರು ನಿಮ್ಮ ಜೀವಿತದಲ್ಲಿ ಮಾಡಿದ ಅದ್ಭುತ ಕಾರ್ಯಗಳನ್ನು, ನೀವು ತಿಳಿದ ಸತ್ಯಗಳನ್ನು ಕರೆ ಮಾಡುವುದರ ಮೂಲಕ ನಮಗೆ ತಿಳಿಯಪಡಿಸಿರಿ. ಇತರರಿಗೂ ಕಾರ್ಯಕ್ರಮವನ್ನು ಪರಿಚಯಪಡಿಸಿರಿ. ತಿರುಗಿ ಭೇಟಿಯಾಗೋಣವಾ? ವಂದನೆಗಳು.